ಕೆಲಸಗಾರರಲ್ಲಿ ಅದೆಷ್ಟು ವಿಧದ ಕೆಲಸಗಾರರಿದ್ದಾರೆ. ಕೆಲವರು ಶ್ರಮಪಟ್ಟು ಕೆಲಸ ಮಾಡೋರಿದ್ದಾರೆ, ಕೆಲವಷ್ಟು ಜನ ಯಾವುದೋ ಏನೋ ಒಂದು ಆಯಿತು ಅನ್ನೋ ರೀತಿಯಲ್ಲಿ ಕೆಲಸ ಮಾಡೋರಿದ್ದಾರೆ. ಅದರಲ್ಲಿ ಇತ್ತೀಚೆಗೆ ಏನಂತ ಹೇಳಿದ್ರೆ ನಗರವಾಸಿಗಳಿಗೆ ಬಹಳಷ್ಟು ಸೇವೆಯನ್ನು ಸಲ್ಲಿಸೋರು ಅಂತ ಹೇಳಿದರೆ ಈ ಮನೆ ಕೆಲಸ ಮಾಡುವಂತಹ ಕಾರ್ಮಿಕರು. ಮನೆ ಕೆಲಸ ಮಾಡುವಂಥವ್ರನ್ನ ಇದುವರೆಗೂ ಯಾವ ಸರ್ಕಾರಗಳು ಕೂಡ ಗುರುತಿಸಿರಲಿಲ್ಲ. ಆದರೆ ಈಗ ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಸಚಿವರಾದಂಥ ಸಂತೋಷ್ ಲಾಡ್ ಅವರನ್ನೂ ಕೂಡ ಒಂದು ಕಲ್ಯಾಣ ಮಾಡಬೇಕು, ಅವರಿಗೂ ಕೂಡ ಒಂದು ಏನಾದರೂ ಒಂದು ಭದ್ರತೆಯನ್ನು ಒದಗಿಸಬೇಕು ಅಂತ ಹೇಳಿ ಕಾರ್ಮಿಕ ಕಾರ್ಡನ್ನು ಮಾಡಿ ಕೊಡುವುದರ ಮೂಲಕ ಒಂದು ಮಹತ್ವದ ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಇಲ್ಲಿ ನಮ್ಮ ಜೊತೆಗೆ ಓರ್ವ ಮಹಿಳೆಯರಿದ್ದಾರೆ, ಅವರು ಮನೆ ಕೆಲಸವನ್ನು ಮಾಡ್ತಾರಂತೆ. ಅವರ ಬದುಕು ಹೇಗಿದೆ ಅಂತ ಹೇಳಿ ಕೇಳೋಣ. ನಿಮ್ಮ ಹೆಸರು? ರೇಣುಕಾ ಶಿಂದೆ. ಏನು ಕೆಲಸ ಮಾಡ್ತೀರಿ? ಮನೆ ಕೆಲಸ. ಮನೆ ಕೆಲಸ ಎಷ್ಟು ವರ್ಷದಿಂದ ಮಾಡಕ್ಕೆ? ನಾವು 10 ವರ್ಷ ಹಿಡ್ಕೊಂಡು ಮಾಡತ್ತೀವಿ. ಈಗ ಸರ್ಕಾರದಿಂದ ಏನಾದರೂ ನೆರವು ಪಡ್ಕೊಳ್ತಾರೆ? ಏನೂ ಇಲ್ಲ, ನಮಗೆ ಏನು ಬಂದಿಲ್ಲ. ಏನು ಬಂದಿಲ್ಲ. ಈಗ ಮನೆಯೊಳಗೆ ಯಾರೆಲ್ಲ ಇರ್ತಾರೆ? ಮನೆ ಒಳಗ್ರಿ ನಾನು, ನನ್ನ ಮಗಳು, ಮೊಮ್ಮಕ್ಕಳು ಒಳ್ಳೆ ಇರ್ತೀವಿ. ಮೊಮ್ಮಕ್ಕಳು ಇರ್ತಾರೆ. ಈಗ ಕಾರ್ಮಿಕ ಇಲಾಖೆಯಿಂದ ಒಂದಿಷ್ಟು ಕಟ್ಟಡ ಕಾರ್ಮಿಕರಿಗೆ ಏನಂತ ಹೇಳಿದ್ರೆ ಆಲ್ರೆಡಿ ಕಾರ್ಡ್ ಇತ್ತು. ಈಗ ಕೆಲವರಿಗೆ ಮನೆ ಕೆಲಸ ಮಾಡೋರು ಅಥವಾ ಈ ಗುಜರಿ ಹಾಕೊಳ್ಳೋರು, ಬೀದಿ ಕೆಲಸ ಮಾಡೋರು, ಇಂಥವೆಲ್ಲ ಸಣ್ಣ ಪುಟ್ಟ ಕೆಲವೊಂದಿಷ್ಟು ವರ್ಗಗಳು ಸೇರಿಸಿ ಒಟ್ಟು 23 ವರ್ಗದವರನ್ನು ಸೇರಿಸಿ ಅವರಿಗೂ ಒಂದು ಕಾರ್ಮಿಕ ಕಾರ್ಡನ್ನು ಮಾಡಿಸ್ಕೊಡ್ಬೇಕು ಅಂತ ಹೇಳಿ ಸರ್ಕಾರ ಒಂದು ಹೆಜ್ಜೆಯನ್ನಿಟ್ಟಿದೆ. ಆ ಕಾರ್ಮಿಕ ಕಾರ್ಡ್ನ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಿತ್ತು? ನಮಗೇನು ಗೊತ್ತಿಲ್ಲ. ಈಗ ಈ ಕಾರ್ಡ್ ಐತೆ, ಈ ಒಂದು ಇದರೊಳಗೆ ಏನಂದ್ರೆ ಮಾಹಿತಿಯನ್ನು ಕೊಟ್ಟಾರೆ. ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆ ಅಂತ ಹೇಳಿದ್ರೆ ಹೆಸರನ್ನಿಟ್ಟು ಇದ್ರೊಳಗೆ 23 ವಲಯದವ್ರಿಗೂ ಏನಂತ ಹೇಳಿದ್ರೆ ಕಾರ್ಮಿಕ ಕಾರ್ಡನ್ನು ಮಾಡಿಸ್ಕೊಡ್ಬೇಕು, ಅವ್ರಿಗೂ ಏನಾದರೂ ಸ್ವಲ್ಪ ಭದ್ರತೆಯನ್ನು ಕೊಡಬೇಕು ಅಂತ ಹೇಳಿ ಈ ಸರ್ಕಾರ ಒಂದು ಹೆಜ್ಜೆಯನ್ನಿಟ್ಟಿದೆ. ಹಾಗಾಗಿ ನಿಮ್ಮ ಮನೆಯಲ್ಲಿರ್ತಕ್ಕಂಥವ್ರು ಏನೆಲ್ಲ ಕೆಲಸ ಮಾಡ್ತಾರಲ್ಲ ಅವ್ರಿಗೂ ಇದೆಲ್ಲ ಕಾರ್ಡ್ ಉಪಯೋಗಕ್ಕೆ ಬರುತ್ತೆ. ಆದ್ರೆ ಇದ್ರೊಳಗೆ ಏನೆಲ್ಲ ಯೋಜನೆಗಳು ಬರ್ತಾವಂತ ಹೇಳಿದ್ರೆ ಈ ಹಮಾಲರಾಗಿರ್ಬೋದು, ಚಿಂದೆಯವರು, ಮನೆಗೆಲಸ, ಟೈಲರ್, ಅಗಸರು, ಕಟಿಂಗ್ ಮಾಡೋರು, ಅಕ್ಕಸಾಲಿಗರು, ಇವು ಥರ ಎಲ್ಲಾದರೂ ಸೇರಿಸಿ ನಿಮಗೂ ಕೂಡ ಮನೆಗೆಲಸದವ್ರಿಗೂ ಅಂತ ಮಾಡಿದ್ದಾರೆ. ಈ ಮನೆಗೆಲಸದ ಕಾರ್ಡನ್ನು ನೀವು ಮಾಡಿಸ್ಕೊಂಡಿದ್ದೆ ಆದ್ರೆ ಏನೂ ಸಮಸ್ಯೆಗಳು ಆಗಬಾರ್ದು. ಆದ್ರೆ ಹೇಳಕ್ ಬರಂಗಿಲ್ಲ ಯಾವಾಗ ಸಮಸ್ಯೆ ಏನು ಬರ್ತಾವಂತೇಳಿ. ಒಂದು ವೇಳೆ ಏನೋ ಆಕ್ಸಿಡೆಂಟ್ ಆಗಿ ಡೆತ್ ಆದರೆ ಮನೇಲಿರುವವ್ರಿಗೆ ಏನಂತಂದ್ರೆ ಅದು ವಿಮಾ ಪರಿಹಾರ ಬರುತ್ತೆ, ಒಂದು ಇನ್ಶೂರೆನ್ಸ್ ಬರುತ್ತೆ. 1 ಲಕ್ಷ ರೂಪಾಯಿ ನಿಮ್ಮ ಮನೆಯವರಿಗೆ ಕೊಡುವಂಥ ಕೆಲಸ ಮಾಡಿ. ಬಹುತೇಕವಾಗಿ ಗಾಯ ಆಗಿ ಮನೆಯವರಿಗೆ ಉಳ್ಕೊಂಡ್ರೆ ಅದಕ್ಕೂ ಒಂದು ಸ್ವಲ್ಪ ಅಮೌಂಟನ್ನು ಕೊಡುವಂಥ ಪ್ರಯತ್ನ ಇದ್ರೊಳಗೆ ಇವರು ಈ ಒಂದು ಕಾರ್ಡ್ನೊಳಗೆ ನಿಮಗೆ ಸಿಗುತ್ತೆ. ಆಮೇಲೆ ಡೆತ್ ಆಗಿ ಏನಾದರೂ ಸತ್ರ ಆವಾಗ ಒಂದು ಅಂತ್ಯಕ್ರಿಯೆಗೆ ಅಂತೇಳಿ 10,000 ರೂಪಾಯಿ ಕೊಡುವಂಥ ಯೋಜನೆಯನ್ನು ಮಾಡ್ತಾರೆ. ಈ 3 ಯೋಜನೆಗಳು ಈಗ ಸ್ಟಾರ್ಟಿಂಗ್. ಆಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಇದಕ್ಕಿಂತ ಹೆಚ್ಚಿನ ಯೋಜನೆಗಳು ಇದ್ರೊಳಗೆ ಬರ್ಬೋದು. ಈ ಕಟ್ಟಡ ಕಾರ್ಮಿಕ ಮಾಡೋರಿಗೆ ಮೊದಲು ಏನಂತ ಸ್ವಲ್ಪ ಸೌಲಭ್ಯಗಳಿತ್ತು, ಆಮೇಲೆ ಹೆಚ್ಚೆಚ್ಚಿಗೆ ಸೌಲಭ್ಯ ಕೊಟ್ಟರು. ಅವ್ರ ಮಕ್ಕಳಿಗೆ ಸ್ಕಾಲರ್ಶಿಪ್ ಆಗಿರ್ಬೋದು, ಎಲ್ಲ ಮಾಡುವಂತ ಕೆಲಸ ಕೊಟ್ಟರು. ಏನು ಬಂದಿಲ್ರಿ, ನಮ್ಮ ಹಾಕಿದ ಸ್ಕಾಲರ್ಶಿಪ್ ಬಂದಿಲ್ಲ, ಏನು ಬಂದಿಲ್ಲ. ಈಗ ನೋಡ್ರಿ, ಇದೊಂದು ಸದ್ಯಕ್ಕೆ ಕಾರ್ಡ್ ಮಾಡಿಸ್ಕೊಡ್ರಿ, ಈ ಒಂದು ಕಾರ್ಮಿಕ ಕಾರ್ಡ್. ಇದನ್ನ ಮಾಡಿಸ್ಕೊಂಡ್ರಿ. ಈಗ ನಾ ಹೇಳಿದಂತ ಸ್ಟಾರ್ಟಿಂಗ್ 3 ಯೋಜನೆಗಳು ಅಷ್ಟೇ ಅದಾವೆ. ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಬೇರೆ ಬೇರೆ ಅವಕಾಶಗಳು ಸಿಗ್ತಾವೆ. ಈಗ ನಾಳೆ ನಿಮ್ಮ ಮಕ್ಕಳಾಗಿರ್ಬೋದು, ಮೊಮ್ಮಕ್ಕಳಾಗಿರ್ಬೋದು, ಅವ್ರಿಗೆ ಏನಾದರೂ ಹೆರಿಗೆ ಸೌಲಭ್ಯ, ಮತ್ತೆ ನೆಕ್ಸ್ಟ್ ಸ್ಕಾಲರ್ಶಿಪ್ ಸೌಲಭ್ಯ. ಅಂದ್ರೆ ಈಗ ಸದ್ಯದ ಮಟ್ಟಿಗಿಲ್ಲ, ಆದ್ರೆ ನೆಕ್ಸ್ಟ್ ಏನಂತಂದ್ರೆ ಇಂಥವೆಲ್ಲ ಬರ್ತಾವೆ. ಈ ಒಂದು ಕಾರ್ಡ್ ಮಾಡಕತ್ತಾರೆ ಸದ್ಯಕ್ಕೆ. ಈ ಕಾರ್ಡಿನ ಬಗ್ಗೆ ಹೆಂಗ ಅನ್ಸುತ್ತೆ? ಮಾಡ್ಬೋದ್ರಲ್ಲ, ನಮ್ಗೆ ಸಹಾಯ ಆಗತ್ತಂದ್ರೆ ಸಹಾಯ ಆಗುತ್ತ. ಹಾಗಾಗಿ ಒಟ್ಟಿ ಸರ್ಕಾರಕ್ಕೆ ಏನ್ ಹೇಳಕ್ ಬಯಸ್ತೀರಿ? ಈ ಕಾರ್ಡಿನ ಸರ್ಕಾರ ಮಾಡಿದ್ರು ನಮಗೂ ಅನುಕೂಲ ಐತ್ರಿ, ಒಳ್ಳೆ ಯೋಜನೆ ರೀ. ಎಸ್, ಇದು ಮನೆ ಕೆಲಸ ಮಾಡುವಂತಹ ಇವರು ಮಹಿಳೆಯರು, ಇವರು ಯೋಜನೆಯ ಬಗ್ಗೆ ಒಳ್ಳೆ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿದ್ದಾರೆ. ಯಾಕಂತ ಹೇಳಿದ್ರೆ ಯೋಜನೆ ಇದ್ರೆ ನಾವು ಕೂಡ ಅವ್ರಿಗೆ ಸಹಕಾರವನ್ನು ಕೊಡ್ತೀವಿ, ನಾವು ಮಾಡಿಸ್ಕೊಳ್ತೀವಿ ಅನ್ನುವಂತಹ ಮಾತುಗಳನ್ನ ಅವ್ರು ಹೇಳ್ತಾ ಇದ್ದಾರೆ. ಮನೆ ಕೆಲಸ ಮಾಡುವವರಿಗೂ ಕೂಡ ಇಂಥ ಒಂದು ಕಾರ್ಡ್ ಸಿಕ್ಕರೆ ಅವರಿಗೂ ಕೂಡ ಪ್ರಯೋಜನ ಆಗತ್ತೆ. ಕ್ಯಾಮ್ರಾ ಪರ್ಸನ್ ಪ್ರಜ್ವಲ್ ಜೊತೆ ಮಹಂತೇಶ್ ಹಿರೇಮಠ, ರಾಯನ್ ಟಿವಿ ನ್ಯೂಸ್, ಮುಧೋಳ. ಲಕ್ವಾ ಕಿಡ್ನಿ, ಲಿವರ್ ಸಿರೋಸಿಸ್, ಕ್ಯಾನ್ಸರ್, ಥೈರಾಯ್ಡ್, ಮೈಗ್ರೇನ್, ಅತಿಯಾದ ಬೊಜ್ಜು, ಶುಗರ್, ಬಿಪಿ, ನಶಾ ಮುಕ್ತಿ, ಲಿವರ್ ಡಿಸೀಸ್, ಡಿಪ್ರೆಷನ್, ಕೀಲು ನೋವು, ಸಂದು ನೋವು, ಬಂಜೆತನ, ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ. ಹೌದು, ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ, ಪ್ರಕೃತಿ, ಆಕ್ಯುಪ್ರೆಷರ್, ಆಕ್ಯುಪಂಚರ್, ಯಜ್ಞ ಚಿಕಿತ್ಸೆ, ಶೃಂಗಿ ಚಿಕಿತ್ಸೆ, ಅಗ್ನಿಕರ್ಮ, ವಾತಮೋಕ್ಷಣ, ಯೋಗ, ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನ ಪಡೆಯಬಹುದು. ಆಯುಷ್ಯ ಮಾನ್ಯತೆ ಪಡೆದಿರುವ 100 ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ. 5, 7, 10, 15 ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ. ಇಲ್ಲಿದ್ದು ಚಿಕಿತ್ಸೆ ಪಡೆಯೋರಿಗೆ ಊಟ, ವಸತಿ, ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ. ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್, ಜಗದಾಳ, ರಬಕವಿ, ಬನಹಟ್ಟಿ ತಾಲೂಕು, ಬಾಗಲಕೋಟೆ ಜಿಲ್ಲೆ. ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ, 9880976151 ಅಥವಾ 8861326857. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.